ಹರಿಕಥಸಾರ ಗುರುಗಳ ಕರುಣದಿಂದ ಪನಿತು ಪೇಳುವೆ ಪರಮ ಭಗವದ್ಭಕ್ತರಿದನಾದರದಿ ಕೇಳುವುದು ಕಡು ಕರುಣೆ ನೀನೆಂದರಿದು ಹೇರುಡಲ ನಮಿಸುವೆ ನಿನ್ನಡಿಗೆ ಬೆಂಬಿಡದೆ ಪಾಲಿಸು ಪರಮ ಕರುಣ ಸಿಂಧು ಎಂದೆಂದು ನಡು ನಡುವೆ ಬರುತ್ತಿಪ್ಪ ವಿಘ್ನವ ತಡೆದು ಭಗವನ್ನಾಮ ಕೀರ್ತನೆ ನುಡಿದು ನುಡಿಸೆನ್ನೆಂದ ಪ್ರತಿ ದಿವಸದಲ್ಲಿ ಮರೆಯದಲೇ. ಕರುಣಾಸಂಧಿಯ ಸಾರವನ್ನು ನೋಡ್ತಾ ಇದ್ವಿ. 22ನೇ ಪದ್ಯ. ಮನದೊಳಗೆ ಸುಂದರ ಪದಾರ್ಥವ ನೆನೆದು ಕೊಡೆ ಕೈಕೊಂಡು ಬಲು ನೂತನ ಸುಶೋಭಿತ ಗಂಧ ಸುರಸೋಪೇತ ಫಲರಾಶೆ ಜುನದಿ ನಿವಹಗಳಂತೆ ಕೊಟ್ಟವರನು ಸದಾ ಸಂತೈಸುವನು ಸದ್ಗುಣವ ಕದ್ದವ ರಘವ ಕದೆವನು ಅನಘನೆಂದೆನಿಸಿ. ಇಲ್ಲಿ ಹೇಳ್ತಾ ಇದ್ದಾರೆ, ಮನದೊಳಗೆ ಮನಸ್ಸಿನಲ್ಲಿ ಸುಂದರ ಪದಾರ್ಥವ ಮನೋಹರವಾದ ಪದಾರ್ಥಗಳನ್ನು ಪೂಜಾ ದ್ರವ್ಯಗಳನ್ನು ನೆನೆದು ಅಲ್ಲಿರುವ ಅಭಿಮಾನಿ ದೇವತೆಗಳು ಹಾಗೂ ಭಗವದ್ ರೂಪಗಳು ಇವುಗಳೊಡನೆ ಭಕ್ತಿಯಿಂದ ಚಿಂತಿಸಿ ಕೊಡೆ ಪರಮಾತ್ಮನಿಗೆ ಅರ್ಪಣ ಮಾಡಿದರೆ, ಮಧ್ವೇಶ್ವಾರ್ಪಣ ಬುದ್ಧಿಯಿಂದ ಸಮರ್ಪಣ ಮಾಡಿದರೆ, ಕೈಕೊಂಡು ಅಂತಹ ಮಾನಸ ಪೂಜೆಯನ್ನು ಸ್ವೀಕರಿಸಿ ಬಲು ನೂತನ ಸುಶೋಭಿತ ಗಂಧ ಫಲರಾಶಿ ಹೊಸದಾದ ಶೋಭಿಸುವ ಸುಗಂಧಮಯ ರಸಭರಿತ ಹಣ್ಣುಗಳ ರಾಶಿಯನ್ನು ಇಹದಲ್ಲಿ ಮುಕ್ತಿಯಲ್ಲಿ ಅಥವಾ ಸ್ವಾಖ್ಯ ರಸಮಯ ಗಂಧಮಯ ಫಲಗಳನ್ನು ದ್ಯುನದಿ ನಿವಾಹಗಳಂತೆ ಗಂಗಾ ಪ್ರವಾಹದಂತೆ ಕೊಟ್ಟು ಅವರನ್ನು ಆ ಭಕ್ತರನ್ನು ಸದಾ ಯಾವಾಗಲೂ ಸಂತೈಸುವನ್ನು ಸಂರಕ್ಷಿಸ್ತಾನೆ. ಸದ್ಗುಣವ ಕದ್ದವರ ಹಿಂದೆ ಹೇಳಿದಂತೆ ಪರಮಾತ್ಮನ ಗುಣ ನಾಮ ಮಹಿಮೆಗಳನ್ನು ತಿಳಿದುಕೊಂಡು ಗೂಢವಾದ ಗುರುಪದಿಷ್ಟವಾದ ಪದ್ಧತಿಯಿಂದ ನಿರಂತರ ಭಗವದ್ಧ್ಯಾನ ಮಾಡುವವರ ಅಘವನ್ನು ಕದಿವನು ಪಾಪವನ್ನು ನಾಶ ಮಾಡ್ತಾನೆ. ಆದ್ದರಿಂದ ಅವನಿಗೆ ಅನಘ ಅಂತ ಕರೀತಾರೆ. ಪಾಪ ಪುಣ್ಯ ವಿರಹಿತನು, ಭಕ್ತರ ಪಾಪಗಳನ್ನು ಕಳೆಯುವನು ಆಗಿದ್ದಾನೆ ಪರಮಾತ್ಮ. ಹೀಗೆ ಅನಘನಾಗಿರುವಂತಹ ಭಗವಂತನು ಮಾನಸ ಧ್ಯಾನೋಪಾಸವನ್ನು ಮಾಡುವ ಭಕ್ತರ ಸಕಲಾಭಿಷ್ಟಗಳನ್ನು ಪೂರ್ತಿ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮನ ಕರುಣಾಸಂಧಿಯಲ್ಲಿದೆ. ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮನ ಮಹಿಮೆಯನ್ನು ಹೇಳ್ಕೊತಾ ಅವನು ಎಷ್ಟು ಕರುಣಾ ಸಮುದ್ರನಿದ್ದಾನೆ, ಭಕ್ತರ ಮೇಲೆ ಎಷ್ಟು ಅನುಗ್ರಹ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಚೇತನ ವಿಲಕ್ಷಣ ನೂತನ ಪದಾರ್ಥದೊಳಗೆ ಬಲು ನೂತನ ಅತಿ ಸುಂದರಕ್ಕೆ ಸುಂದರ ರಸಕ್ಕೆ ರಸರೂಪ ಜಾತರೂಪೋದರ ಭವಾದ್ದರುಳಾತತ ಪ್ರತಿಮ ಪ್ರಭಾವಧರಾತಳದೊಡಮ್ಮಣನೆಯಾಡುತ್ತಲಿಪ್ಪ ನಮ್ಮಪ್ಪ. ಚೇತನ ವಿಲಕ್ಷಣ ಜೀವ ಜಡಗಳಿಂದ ಭಿನ್ನನಾಗಿದ್ದಾನೆ ಪರಮಾತ್ಮ. ನೂತನ ಪದಾರ್ಥಗಳ ಬಲು ನೂತನ ಹೊಸ ವಸ್ತುಗಳಲ್ಲಿಯೂ ಅತಿ ಹೊಸವಾಗಿದ್ದಾನೆ, ಅಂದರೆ ಅಪೂರ್ವನಾಗಿದ್ದಾನೆ. ದಾಸರು ಹಾಡೇ ಮಾಡಿದ್ದಾರೆ, ಹೊಸ ಪರಿಯೋ ರಂಗ ಅಂತ ಹೇಳಿ. ಸುಂದರಕ್ಕೆ ಸುಂದರ, ಅತಿ ಸುಂದರ ವಸ್ತುಗಳಿಗಿಂತಲೂ ಅತ್ಯಂತ ಸುಂದರತಮನಾಗಿದ್ದಾನೆ ಪರಮಾತ್ಮ. ರಸಕ್ಕೆ ರಸರೂಪ, ರಸಗಳಲ್ಲಿಯೂ ರಸಮಯ ರೂಪಗಳಿಂದ ಇರುವವನಾಗಿದ್ದಾನೆ. ಜಾತರೂಪೋದರ ಭವಾದ್ದರುಳು, ಹಿರಣ್ಯಗರ್ಭ, ಚತುರ್ಮುಖ ಬ್ರಹ್ಮದೇವರು, ರುದ್ರ ಮುಂತಾದವರಲ್ಲಿ ಆತತ ವ್ಯಾಪ್ತನಾಗಿ ಅಂತರ್ಯಾಮಿಯಾಗಿದ್ದಾನೆ ಪರಮಾತ್ಮ. ಅಪ್ರತಿಮ ಪ್ರಭಾವ, ಅಸದೃಶವಾದ ಮಹಿಮೆ ಉಳ್ಳವನಾಗಿದ್ದಾನೆ. ಇಂತಹ ಪರಮಾತ್ಮನು ಧರಾತಳದಳು ಈ ಚೇತನಾತ್ಮಕವಾಗಿರುವಂತಹ ವಿಶ್ವದಲ್ಲಿ ಎಮ್ಮೊಡನೆ ಜೀವರುಗಳ ಸಂಗಡ ನಮ್ಮ ಜೊತೆಗೆ ಆಡುತ್ತಲಿಪ್ಪ ಅಂತರ್ಯಾಮಿ ರೂಪಗಳಿಂದ ಕ್ರಿಯಾಕಾರಕ ವ್ಯಾಪಾರಗಳನ್ನು ಮಾಡಿಸುತ್ತಾ ವಿಹಾರ ಮಾಡ್ತಾ ಇದ್ದಾನೆ. ಈ ಹರಿಯು ನಮ್ಮಪ್ಪ ಅಂತ ಕರೀತಾರೆ. ಈ ವಿಶ್ವವನ್ನು, ಅದರಲ್ಲಿ ನಮ್ಮನ್ನು ಹುಟ್ಟಿಸಿದ್ದಾನೆ. ತಂದೆ ತಾಯಿಗಳು ತಮ್ಮ ಶಿಶುವಿಗೆ ಬಂದ ಭಯಗಳ ಪರಿಹರಿಸಿ ನಿಜ ಮಂದಿರದೆ ಆದರಿಸುವಂದದಲ್ಲಿ ಹಿಂದೆ ಮುಂದೆಡ ಬಲದಿ ಹಿಂದ್ಬುಳ ಹೊರಗಿಂದಿರೇಶನು ತನ್ನವರನೆಂದೆಂದು ಸಲಹುವ ಆಗಸದವೋ ಲೆತ್ತ ನೋಡಿದರು. ತಂದೆ ತಾಯಿಗಳು, ಜನನಿ ಜನಕರು
ತಮ್ಮ ಶಿಶುವಿಗೆ, ತಮ್ಮ ಮಗುವಿಗೆ ಬಂದ ಭಯಗಳ ಪರಿಹರಿಸಿ, ಚಳಿ, ಮಳೆ, ಬಿಸಿಲು, ಬೆಂಕಿ, ಹುಳು, ಹುಪ್ಪಡಿಗಳಿಂದ ಬರುವ ಭಯಗಳನ್ನು ತಪ್ಪಿಸಿ, ನಿಜ ಮಂದಿರದಿ ತಮ್ಮ ಮನೆಯಲ್ಲಿ ಸಂರಕ್ಷಿಸಿ ಬೇಡಿದು ನಿತ್ತು ಸಂರಕ್ಷಣೆ ಮಾಡಿ, ಅವರು ಬೇಡುವುದನ್ನು ಕೊಟ್ಟು ಆಧರಿಸುವಂಥದ್ದಲ್ಲಿ ಆಟವಾಡಿ ಸಮಾಧಾನ ಪಡಿಸಿ ಅಕ್ಕರೆಯಿಂದ ಸಂರಕ್ಷಿಸುವಂತೆ, ಹಿಂದೆ ಮುಂದೆಡಬಲದೆ ಒಳ ಹೊರಗೆಂದಿರೇಶನು, ಹಿಂದೆ ಹಿಂಭಾಗ ಮುಂಭಾಗ, ಎಡಕ್ಕೆ ಬಲಕ್ಕೆ, ಒಳಗೆ ಹೊರಗೆ, ಹೀಗೆ ಎಲ್ಲ ಕಡೆಯಲ್ಲಿ ಇಂದಿರೇಶ ಲಕ್ಷ್ಮೀಪತಿಯಾಗಿರುವಂತಹ ಪರಮಾತ್ಮನು ಆಗಸದವಳು ಆಕಾಶದಂತೆ ಎತ್ತ ನೋಡಿದಲ್ಲೆಲ್ಲ ವ್ಯಾಪ್ತನಾಗಿದ್ದಾನೆ. ಎಂದೆಂದು ಯಾವಾಗಲೂ ತನ್ನನ್ನು ನಂಬಿರುವಂತಹ ನಿಜ ಭಕ್ತರನ್ನು ರಕ್ಷಣೆ ಮಾಡ್ತಾನೆ. ಸಲಹು ಅನ್ನೋದರೆ ರಕ್ಷಣೆ ಮಾಡ್ತಾನೆ. ನೋಡಿರಿ, ಒಂದೊಂದು ಪದ್ಯದಲ್ಲಿಯೂ ಸುಂದರವಾಗಿ ಉದಾಹರಣೆ ಕೊಟ್ಟು ಎಷ್ಟು ಕರುಣಾ ಸಮುದ್ರನಾಗಿದ್ದಾನೆ ಪರಮಾತ್ಮ ಅಂತ ಹೇಳ್ತಾ ಇದ್ದಾರೆ. ಒಡಲ ನೆಳಲಂದದಲ್ಲಿ ಹರಿ ನಮ್ಮೊಡನೆ ತಿರುಗುವ ನಂದರಕ್ಷಣ, ಬಿಡದೆ ಬೆಂಬಲವಾಗಿ ಭಕ್ತಾಧೀನನೆಂದೆನಿಸೆ, ತಡೆವ ದುರಿತೌಘಗಳ ಕಾಮದ ಕೊಡುವ ಸಕಲೇಷ್ಟಗಳ ಸಂತತ, ನಡೆವ ನಂಬಂದದಲ್ಲಿ ನವ ಸುವಿಶೇಷ ಸನ್ಮಹಿಮ. ಒಳಲ ನೆಳಲಂದದಲ್ಲಿ ದೇಹದ ನೆರಳಿನಂತೆ ಹರಿಯು ಪರಮಾತ್ಮನು ಒಂದರ ಕ್ಷಣ ಬಿಡದೆ, ತಕ್ಷಣವೂ ಸಹ ಬಿಡದೆ ಬೆಂಬಲನಾಗಿ ಸಂರಕ್ಷಕನಾಗಿ ಭಕ್ತಾಧೀನನೆಂದೆನಿಸಿ ಭಕ್ತರ ವಶದಲ್ಲಿರುವನೆಂದು ಪ್ರಸಿದ್ಧನಾಗಿ ಎಮ್ಮೊಡನೆ ತಿರುಗುವ ನಮ್ಮ ಸಂಗಡ ನಮ್ಮ ಹಿಂದೆ ಮುಂದೆ ಸುಳಿದಾಡ್ತಾ ಇರ್ತಾನೆ ಪರಮಾತ್ಮ. ದುರಿತೌಘಗಳ ಪಾಪ ಸಮೂಹಗಳನ್ನು, ಕಷ್ಟ ಪರಂಪರೆಯನ್ನು, ಸಂಚಿತ ಆಗಾಮಿ ಕರ್ಮದ ಪಾಪ ಫಲಗಳನ್ನು ಬರದಂತೆ ತಡೆ ಹಿಡಿಯುತ್ತಾನೆ. ಕಾಮಿತಪ್ರದನಾಗಿರುವಂತಹ ಪರಮಾತ್ಮ ನಾವು ಅಪೇಕ್ಷಿಸುವ ಸಕಲ ಇಷ್ಟ ವಸ್ತುಗಳನ್ನು ಪೂರೈಸ್ತಾನೆ. ಹೀಗೆ ನವ ಸುವಿಶೇಷ ಸನ್ಮಹಿಮ, ಹೊಸದಾದ ವಿಶೇಷಾತಿಶಯದಿಂದ ಕೂಡಿರುವ ಉತ್ತಮ ಮಹಿಮೆಯುಳ್ಳಂತಹ ಪರಮಾತ್ಮ ನಮ್ಮಂದದಲ್ಲಿ ನಮ್ಮ ಮನೋರಥಗಳಿಗೆ ಅನುಸಾರವಾಗಿ ವರ್ತಿಸುತ್ತಾನೆ. ಬಿಂಬನಾದುದರಿಂದ ಎಲ್ಲ ವ್ಯಾಪಾರಗಳನ್ನು ಮಾಡಿಸಿ ಭಕ್ತರ ಪಾಪಗಳನ್ನು ಪರಿಹಾರ ಮಾಡಿ ಅವರ ಮನೋಭಿಷ್ಟಗಳನ್ನು ಪೂರ್ತಿ ಮಾಡಿ ಭಕ್ತ ಪರಾಧೀನ ಎಂದೆನಿಸಿ ಹೊಸ ವಿಶೇಷಯುಕ್ತ ಮಹಿಮೆಗಳನ್ನು ತೋರಿಸುತ್ತಾ ಭಕ್ತರ ಇಚ್ಛೆಯಂತೆ ಭಕ್ತರ ಬೆಂಬಿಡದೆ ಅನುಸರಿಸ್ತಾನೆ ಅಂತ ಹೇಳ್ತಾ ಇದ್ದಾರೆ. ಬಿಟ್ಟವರ ಭವಪಾಶದಿಂದಲೇ ಕಟ್ಟುವನು ಬಹು ಕಠಿಣನೆವ ಶಿಷ್ಟೇಷ್ಟನೆಂದ ಅನವರತ ಭಕ್ತಿ ಪಾಶದಲ್ಲಿ, ಕಟ್ಟುವರ ಭವ ಕಟ್ಟು ಬೆಳೆಸುವ ಸೆಟ್ಟಿನವನಿವನಲ್ಲ ಕಾಮದ ಕೊಟ್ಟು ಕಾಮನು ಸಕಲ ಸೌಖ್ಯವ ಇಹ ಪರಂಗಳಲ್ಲಿ. ಬಿಟ್ಟವರ ತನ್ನನ್ನು ಧ್ಯಾನಿಸದೆ ಮರೆತು ಬಿಟ್ಟವರನ್ನು ಭವಪಾಶದಿಂದಲೇ ಜನನ ಮರಣ ಚಕ್ರರೂಪವಾಗಿರುವಂಥ ಸಂಸಾರವೆಂಬ ಪಾಶದಿಂದ ಕಟ್ಟಾಕ್ತಾನೆ. ಇವ ಬಹು ಕಠಿಣನು, ತನ್ನನ್ನು ಬಿಟ್ಟ ತಾಮಸ ರಾಜಸರಿಗೆ ಬಲು ಉಗ್ರನಾಗಿದ್ದಾನೆ ಪರಮಾತ್ಮ. ಶಿಷ್ಟೇಷ್ಟನೆಂದು ವೇದ ವಿಹಿತವಾದ ಶಿಷ್ಟರಿಗೆ ಇಷ್ಟೋ ವಿಶಿಷ್ಟ ಶಿಷ್ಟೇಷ್ಟ ಎಂಬ ವಿಷ್ಣು ಸಹಸ್ರನಾಮ ಹೇಳಿದಂತೆ ಇಷ್ಟಪ್ರದನಾಗಿದ್ದಾನೆ ಪರಮಾತ್ಮ ಅಂತ ತಿಳಿದುಕೊಂಡು ದೃಢವಾಗಿ ನಂಬಿ ಅನವರತ ನಿರಂತರವಾಗಿ ಉತ್ತಮವಾದ ದೃಢಭಕ್ತಿ ಪಾಶದಿಂದ ಕಟ್ಟುವರ ತನ್ನನ್ನು ಬಂಧಿಸಿ ವಶಕರಿಸಿಕೊಳ್ಳುವ ಸದ್ಭಕ್ತರ ಭವಕಟ್ಟು ಸಂಸಾರ ಬಂಧನವನ್ನು ಬಿಡಿಸ್ತಾನೆ. ಅಂಥ ಪರಮಾತ್ಮ ಸಿಟ್ಟಿನವನಿವನಲ್ಲ. ದೈತ್ಯರಿಗೆ ಸಿಟ್ಟಿನವನಾಗಿದ್ದರೂ ಭಕ್ತರಿಗೆ ಉಗ್ರನಲ್ಲ. ಕಾಮಿತಪ್ರದನಾಗಿದ್ದಾನೆ. ಇಹ ಪರಂಗಳಲ್ಲಿ ಈ ಲೋಕದಲ್ಲಿಯೂ ಪರಲೋಕದಲ್ಲಿಯೂ ಸಕಲ ಸೌಖ್ಯವನ್ನು ಎಲ್ಲ ಸುಖಭೋಗಗಳನ್ನು ತನ್ನ ಭಕ್ತರಿಗೆ ಕೊಟ್ಟು ಅನುಗ್ರಹಿಸಿ ಭಕ್ತರನ್ನು ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಪದ್ಯದಲ್ಲಿಯೂ ಎಷ್ಟು ಸುಂದರವಾಗಿ ಹೇಳ್ತಾರೆ ಕರುಣಾಸಂಧಿ. ಕಣ್ಣಿಗೆವೆಯಂದದಲ್ಲಿ ಕೈಮೈ ತಿಣ್ಣಿಗೊದಗುವ ತೆರದೆ ಫಲಗಳು, ಪಣ್ಣು ಫಲಗಳ ನಗೆದು ಜವ್ಯಗೆ ರಸವ ನೀವಂತೆ, ಪುಣ್ಯ ಫಲವೇ ವಂದದಲ್ಲಿ ನುಡಿವೆಣ್ಣಿ ನಾಣ್ಮಾಂಡದಳು ಲಕ್ಷ್ಮಣ, ಅಣ್ಣನೊದಗುವ ಭಕ್ತರ ಅವಸರಕ್ಕೆ ಅಮರಗಡ ಸಹಿತ. ಕಣ್ಣಿಗೆವೆಯಂದದಲ್ಲಿ ಕಣ್ಣಿಗಳಿಗೆ ಧೂಳು ಬರುವ ಮುಸುಕುವಾಗ ರೆಪ್ಪೆಗಳು ಹೇಗೆ ಸಹಜವಾಗಿ ಮುಚ್ಚಿ ಸಹಾಯ ಮಾಡುತ್ತವೆಯೋ, ಕೈಮೈ ತಿಣ್ಣಿಗೊದಗುವ ತೆರೆದೆ, ಕೈಮೈ ತಿಂಡಿ ಇಡುತ್ತಿರುವಾಗ ತುರಿಸಿಕೊಳ್ಳುವುದರಲ್ಲಿ ಕೂಡಲೇ ಬಂದು ಕೈಗಳು ಸಹಾಯ ಮಾಡುವಂತೆ
ಫಲಗಳು ಹಲ್ಲುಗಳು ಪಣ್ಣು ಫಲಗಳನ್ನು ಪಕ್ವ ಹಣ್ಣು ಕಾಯಿಗಳನ್ನು ಅಗಿದು ಕಡಿದು ಜಿಹ್ವೆಗೆ ರಸವನೀಯುವಂತೆ ಅವುಗಳ ರಸವನ್ನು ನಾಲಿಗೆಗೆ ಕೊಡುವಂತೆ ಲಕ್ಷ್ಮಣನನ್ನು ಶ್ರೀರಾಮಚಂದ್ರ ರೂಪಿಯಾಗಿರುವಂತಹ ಪರಮಾತ್ಮ ನುಡಿವೆಣ್ಣಿನಾಣ್ಮಾಂಡದಳು ವಾಣೀಪತಿ ಬ್ರಹ್ಮಾಂಡದಲ್ಲಿ ಪುಣ್ಯಫಲವೇ ಒಂದದಲ್ಲಿ ಪುಣ್ಯರೂಪವಾದ ಫಲಗಳನ್ನು ಕೊಡುವುದಕ್ಕೋಸ್ಕರ ಭಕ್ತರ ಅವಸರಕ್ಕೆ ಭಕ್ತರಕ್ಕೆ ಸಮಯಕ್ಕೆ ಸರಿಯಾಗಿ ಅಮರಗಣ ಸಹಿತ ದೇವ ಸಮೂಹದಿಂದ ಯುಕ್ತನಾಗಿ ಒದಗಿ ಬಂದು ಸಹಾಯ ಮಾಡ್ತಾನೆ. ಕಣ್ಣಿಗೆವೆ ಎಂದದಲ್ಲಿ ಅಂತ ಹೇಳ್ತಾರೆ. ಉತ್ತಮ ಅಧಿಕಾರಿಗಳ ಅನ್ವಯಿಸತೆ ಕೈಮೈ ತಿಣ್ಣಿಗೆ ಎಂಬುದು ಮಧ್ಯಮ ಅಧಿಕಾರಿಗಳಿಗೆ, ಫಲಗಳು ಅನ್ನೋದು ಅಧಮ ಅಧಿಕಾರಿಗಳಿಗೆ ಅಂತ ಹೇಳ್ತಾ ಇದ್ದಾರೆ. ಉತ್ತಮ ಅಧಿಕಾರಿಗಳಾದ ಬ್ರಹ್ಮಾದಿ ತತ್ವೇಶ ಸರ್ವದಾ ಜಾಗೃತನಾಗಿಯೇ ಇರ್ತಾನೆ. ಮಧ್ಯಮ ಅಧಿಕಾರಿಗಳಂತ ಕರ್ಮಜರನ್ನಾರಂಭಿಸಿ ದೇವಗಂಧರ್ವರವರೆಗೆ ಬಾಧೆ ಬಂದಾಗ ಅವರ ಹತ್ತಿರ ಬಂದು ಅವರನ್ನು ರಕ್ಷಣೆ ಮಾಡ್ತಾನೆ. ಅಧಮರಾದ ಮನುಷ್ಯ ಗಂಧರ್ವ ಮುಂತಾದವರಿಗೆ ಹಣ್ಣುಗಳನ್ನು ನುರಿಸಿದ ನಂತರ ರಸವನ್ನು ಕೊಡುವಂತೆ ಕಾಲ ವ್ಯವಧಾನದಿಂದ ಭಗವಂತನು ಬಂದು ರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾರೆ. ಕೊಟ್ಟುದನು ಕೈಕೊಂಬ ರಕ್ಷಣ ಬೆಟ್ಟಗಳ ತನ್ನವರ ದುರಿತಗಳಟ್ಟುವನು ದೂರದಲ್ಲಿ ದುರಿತಾರಣ್ಯ ಪಾವಕನು ಬೆಟ್ಟ ಬೆನ್ನಿಲಿ ಭರಿಸಿದವರುಳು ಸಿಟ್ಟು ಮಾಡಿದನೇನು ಹರಿಕಂಗೆಟ್ಟ ಸುರರಿಗೆ ಸುಧೆಯ ನುಣಿಸಿದ ಮುರಿದ ನಹಿತರನು. ಒಂದೊಂದು ಪದ್ಯದಲ್ಲೂ ಆ ಪರಮಾತ್ಮನ ಕರುಣಾ ಸಮುದ್ರತ್ವವನ್ನು ಹೇಳ್ತಾ ಇದ್ದಾರೆ. ಕೊಟ್ಟುದನು ಭಕ್ತಿಯಿಂದ ವಿಧಿಪೂರ್ವಕವಾಗಿ ಸಮರ್ಪಿಸಿದ್ದನ್ನು ಕೈಕೊಂಬ ಸ್ವೀಕಾರ ಮಾಡ್ತಾರೆ. ಶುಭ ಹಾಗೂ ಸಾರ ಭಾಗಗಳನ್ನು ಸ್ವೀಕರಿಸ್ತಾನೆ. ಅರಕ್ಷಣ ಬೆಟ್ಟಗಳ ತನ್ನ ಭಕ್ತರನ್ನು ಒಂದು ಅರ್ಧ ಕ್ಷಣವೂ ಬಿಟ್ಟಿರೋದಿಲ್ಲ. ತನ್ನ ಭಕ್ತರ ದುರಿತಗಳು ಪಾಪ ವಿಘ್ನ ಸಂಕಟಗಳನ್ನು ಅಟ್ಟವನ್ನು ದೂರ ಓಡಿಸ್ಬಿಡ್ತಾನೆ. ದುರಿತಾರಣ್ಯ ಪಾವಕನು ದುರಿತಗಳೆಂಬ ಅಡವಿಗೆ ಪರಮಾತ್ಮ ಅಗ್ನಿಯಂತೆ ಇದ್ದಾನೆ. ಅಂದರೆ ಅರಣ್ಯವನ್ನು ದಾವಾಗ್ನಿಯು ಸುಡುವಂತೆ ಪಾಪ ದುರಿತಗಳನ್ನು ನಾಶ ಮಾಡ್ತಾನೆ. ಬೆಟ್ಟ ಪರ್ವತವನ್ನು ಅಂದರೆ ಮಂದರ ಪರ್ವತವನ್ನು ಬೆನ್ನ ಮೇಲೆ ಹೊರಿಸಿರುವ ದೇವತೆಗಳ ಮೇಲೆ ಸಿಟ್ಟು ಮಾಡಿದನೇನು ಪರಮಾತ್ಮ ಮಾಡಲಿಲ್ಲ. ಕೂರ್ಮರೂಪನಾದ ಪರಮಾತ್ಮನು ತನ್ನ ಬೆನ್ನ ಮೇಲೆ ಬೆಟ್ಟವನ್ನಿಟ್ಟು ಸಮುದ್ರವನ್ನು ಮಥಿಸಿದರೂ ದೇವತೆಗಳಲ್ಲಿ ಸಿಟ್ಟು ಮಾಡಲಿಲ್ಲ ಅಂತ ಹೇಳ್ತಾ ಇದ್ದಾರೆ. ಕಂಗೆಟ್ಟ ಸುರರಿಗೆ ಮಥನದಿಂದ ಬಹು ಆಯಾಸ ಹೊಂದಿರುವಂತಹ ದೈತ್ಯ ಬಾಧೆಯಿಂದ ಬಳಲಿದ ದೇವತೆಗಳಿಗೆ ಅಮೃತವನ್ನು ಉಣಿಸ್ತಾನೆ. ಅಹಿತರನು ದೇವಶತ್ರುಗಳಾದ ದೈತ್ಯರನ್ನು ಮುರಿದ ಸಂಹಾರ ಮಾಡ್ತಾನೆ. ವರಗಳಿಂದ ಸೊಕ್ಕಿದ ಅಸುರರಿಗೆ ಸುಧೆಯನ್ನು ಬಡಿಸದೆ ಶ್ರಮಪಡಿಸಿ ಕಾಳಗದಲ್ಲಿ ಅಪಜಯವನ್ನು ಕೊಟ್ಟು ಅವರನ್ನು ಕುಗ್ಗಿಸಿ ಕೊನೆಗೆ ಸಂಹಾರ ಮಾಡ್ತಾನೆ. ಇದೇ ಪರಮಾತ್ಮನ ಕರುಣಾಪೂರ್ಣವಾದ ಚರಿತ್ರೆ. ಎಷ್ಟು ಕರುಣಾ ಸಮುದ್ರ ಇದ್ದಾನೆ ಅಂತ ಹೇಳ್ತಾ ಇದ್ದಾನೆ. ಛೇದ ಮೋದ ಜಯಾಪಜಯ ಮೊದಲಾದ ದೋಷಗಳೆಲ್ಲ ಚಿನ್ಮಯ ಸಾದರದಿ ತನ್ನಂಗ್ರಿ ಕಮಲವ ನಂಬಿ ಸ್ತುತಿಸುವರ ಕಾದುಕೊಂಡಿಹ ಪರಮ ಕರುಣ ಮಹೋದರಿಯು ತನ್ನವರು ಮಾಡಿದ ಮಹಾಪರಾಧಗಳ ನೋಡದಲೆ ಸಲಹುವ ಸರ್ವಕಾಮದನು. ಖೇದ ಅಂದರೆ ದುಃಖ, ಮೋದ ಅಂದರೆ ವಿಷಯದಿಂದ ಆಗುವ ಸುಖ, ಪ್ರಾಕೃತ ಆನಂದ, ಜಯ ಅಂದರೆ ಗೆಲುವು, ಪರಾಜಯ ಅಂದರೆ ಸೋಲು ಮುಂತಾದ ದೋಷಗಳಿಲ್ಲ ಪರಮಾತ್ಮನಿಗೆ. ಇವ್ಯಾವ ದೋಷಗಳೂ ಇಲ್ಲ. ಚಿನ್ಮಯನಾಗಿದ್ದಾನೆ, ಜ್ಞಾನಾನಂದ ಸ್ವರೂಪನಾಗಿದ್ದಾನೆ ಪರಮಾತ್ಮ. ಆದರದಿಂದ ಭಕ್ತಿಯಿಂದ ತನ್ನಂಗ್ರಿ ಕಮಲವ ತನ್ನ ಅಡಿದಾವರೆಗಳನ್ನು ಅಡಿದಾವರೆಗಳಲ್ಲಿ ದೃಢ ವಿಶ್ವಾಸ ಇಟ್ಟು ಸ್ತುತಿಸುವಂತಹ ತನ್ನನ್ನು ಭಕ್ತಿಯಿಂದ ಹಾಡಿ ಹೊಗಳೋ ಭಕ್ತರನ್ನು ಕಾಯ್ತಾ ಇರ್ತಾನೆ. ಕರುಣ ಮಹೋದರಿಯು ಕೃಪಾಸಾಗರನಾಗಿರುವಂತಹ ಪರಮಾತ್ಮ ಸರ್ವಕಾಮದನಾಗಿದ್ದಾನೆ. ಆ ಭಕ್ತರ ಸಕಲಾವಿಷ್ಟಗಳನ್ನು ಪೂರ್ತಿ ಮಾಡುವನಾಗಿದ್ದಾನೆ. ತನ್ನ ಭಕ್ತರು ಮಾಡಿರುವ ಮಹಾ ಅಪರಾಧಗಳನ್ನು ಸಹ ನೋಡಿದರೆ ಎಣಿಸಲಾರದೆ ಸಂರಕ್ಷಣೆ ಮಾಡ್ತಾನೆ ಅಂತ ಹೇಳ್ತಾ ಇದ್ದಾರೆ.
ಮೀನಕೂರ್ಮ ವರಾಹ ನರಪಂಚಾನನ ತುಳಶೌರ್ಯವಾಮನ ರೇಣುಕಾತ್ಮಜ ರಾವಣಾದಿ ನಿಶಾಚರಧ್ವಂಸೇ ಧೇನುಕಾಸುರಮಥನ ತ್ರಿಪುರವಹಾನಿಗೈಸಿದ ನಿಪುಣ ಕಲಿಮುಖ ದಾನವರ ಸಂಹರಿಸಿ ಧರ್ಮದಿ ಕಾಯ್ದ ಸುಜನರನು. ಮೀನ ಮತ್ಸ್ಯರೂಪದಿಂದ, ಕೂರ್ಮ ಅಂದರೆ ಮಂದರ ಪರ್ವತವನ್ನು ಬೆನ್ನ ಮೇಲೆ ಧರಿಸಿರುವಂತಹ ರೂಪ, ವರಾಹ ಹಿರಣ್ಯಾಕ್ಷನ ಸಂಹರಿಸಿದ ವರಾಹ ರೂಪ, ಅತುಳ ಶೌರ್ಯ ನರಪಂಚಾನನ ಹಿರಣ್ಯಕಶಿಪುವನ್ನು ಕೊಂದ ನಾರಸಿಂಹ ರೂಪ, ಬಲಿಯನ್ನು ಪಾತಾಳಕ್ಕೆ ತುಳಿದ ವಾಮನ ರೂಪ, ರೇಣುಕಾತ್ಮಜ ಪರಶುರಾಮ ರೂಪ, ರಾವಣಾದಿ ನಿಶಾಚರ ಧ್ವಂಸಿ ರಾವಣ ಮೊದಲಾದ ರಾಕ್ಷಸರನ್ನು ಸಂಹಾರ ಮಾಡಿದ ದಶರಥ ತನೆಯ ರಾಮರೂಪ, ಧೇನುಕಾಸುರನ ಸಂಹಾರ ಮಾಡಿದ ಶ್ರೀಕೃಷ್ಣ ರೂಪ, ತ್ರಿಪುರವ ಹಾನಿಗೈಸಿದ ನಿಪುಣ ತ್ರಿಪುರಾಸುರ ಪತ್ನಿಯರ ಪಾತಿವ್ರತ್ಯವನ್ನು ಭಂಗಪಡಿಸಿದ ಬುದ್ಧ ರೂಪ, ಕಲಿಮುಖ ದಾನವರ ಕಲಿ ಮುಂತಾದ ದೈತ್ಯರನ್ನು ಸಂಹರಿಸಿ ಸಂಹಾರ ಮಾಡಿ ಸುಜನರನ್ನು ಧರ್ಮದಿ ಕಾಯ್ದ ಸಜ್ಜನರನ್ನು ಧರ್ಮದಿಂದ ರಕ್ಷಿಸಿರುವ ಕಲ್ಕಿ ರೂಪ. ಈ 10 ಅವತಾರಗಳಿಂದ ಮಹಾಮಹಿಮೆಯನ್ನು ತೋರಿಸಿದ್ದಲ್ಲದೆ ಈ ರೂಪಗಳಿಂದ ದಶ ಇಂದ್ರಿಯಗಳಲ್ಲಿಯೂ ಇದ್ದಾನೆ ಪರಮಾತ್ಮ. ಕಿವಿಯಲ್ಲಿ ಮೀನ ರೂಪದಿಂದ, ಕಣ್ಣಿನಲ್ಲಿ ಕೂರ್ಮ ರೂಪದಿಂದ, ತ್ವಗೇಂದ್ರಿಯದಲ್ಲಿ ವರಾಹ ರೂಪದಿಂದ, ಘ್ರಾಣೇಂದ್ರಿಯದಲ್ಲಿ ನರಸಿಂಹ ರೂಪದಿಂದ, ರಸನೇಂದ್ರಿಯದಲ್ಲಿ ವಾಮನ ರೂಪದಿಂದ, ವಾಗೇಂದ್ರಿಯದಲ್ಲಿ ಪರಶುರಾಮ ರೂಪದಿಂದ, ಪಾಣಿಗಳಲ್ಲಿ ದಾಶರಥಿ ರಾಮರೂಪ, ಪಾದಗಳಲ್ಲಿ ಶ್ರೀಕೃಷ್ಣ ರೂಪ, ಪಾಯುವಿನಲ್ಲಿ ಬುದ್ಧ ರೂಪ, ಉಪಸ್ಥೇಂದ್ರ ಕಲ್ಕಿ ರೂಪ. ಹೀಗೆ ದಶೇಂದ್ರಿಯಗಳಲ್ಲಿ ದಶಾವತಾರ ರೂಪದಿಂದ ಪರಮಾತ್ಮ ಇದ್ದಾನೆ. ಈ ರೀತಿ ಭಕ್ತಿಯಿಂದ ಅವನನ್ನು ಗಾಯನ ಮಾಡಿರಿ ಅಂತ ಹೇಳ್ತಾ ಇದ್ದಾರೆ. ಅವನನ್ನು ಮರಿಬೇಡ್ರಿ, ಯಾವಾಗಲೂ ಅವನ ಸ್ಮರಣೆ ಮಾಡಿರಿ ಅಂತ. ಶ್ರೀಮನೋರಮ ಶಮಲವರ್ಜಿತ ಕಾಮಿತಪ್ಪರದ ಕೈರವದಳ ಶ್ಯಾಮ ಶಬಲ ಶರಣ್ಯ ಶಾಶ್ವತ ಶರ್ಕರಾಕ್ಷಸಖಾ ಸಾಮಸನ್ನುತ ಸಕಲ ಗುಣಧನಧಾಮ ಶ್ರೀ ಜಗನ್ನಾಥ ವಿಠ್ಠಲ ಈ ಮಹಿಯೊಳವತರಿಸಿ ಸಲಹಿದ ಸಕಲ ಸುಜನರನು. ಶ್ರೀ ಮನೋರಮ, ಶ್ರೀ ಸಂಪತ್ಕರಳಾಗಿರುವಂತಹ ಶ್ರೀ ಭೂದುರ್ಗಾ ದಕ್ಷಿಣಾರೂಪಳಾದ ಮಹಾಲಕ್ಷ್ಮೀ ದೇವಿಗೆ ವಿಶೇಷ ಆನಂದಪ್ರದನಾಗಿದ್ದಾನೆ, ರಮಾ ಮನೋಹರನಾಗಿದ್ದಾನೆ, ಶಮಲವರ್ಜಿತ ದೋಷವರ್ಜಿತನಾಗಿದ್ದಾನೆ, ಕಾಮಿತಪ್ರದ ಭಕ್ತರಿಗೆ ಬೇಡಿದ್ದನ್ನು ಕೊಡುವವನಾಗಿದ್ದಾನೆ, ಕೈರವದಳ ನೀಲೋತ್ಪಲದಂತೆ ಶ್ಯಾಮಲವರ್ಣ ವಿಶಿಷ್ಟನಾದ ಪರಮಾತ್ಮನೇ. ಶ್ಯಾಮೋ ಹೃದಯ ಸ್ಥಿತೋ ವಿಷ್ಣು ಜೀವಾಂತರ್ಯಾಮಿ ಅಂತರಾತ್ಮ ಶಬಲೋ ವಿಶ್ವರೂಪವಾನಿತಿ ಆತ್ಮನು. ಜೀವರ ಸ್ವರೂಪದಂತೆ ಚಿದ್ದೇಹಾಕಾರನಾಗಿರುವವನಿಗೆ ಆತ್ಮನಂತ ಕರೀತಾರೆ. ನಾನಾ ರೂಪದಿಂದ ಇರುವವನಿಗೆ ಶಬಲ ಅಂತ ಕರೀತಾರೆ. ವೇದಗಳಲ್ಲಿ ಪ್ರಸಿದ್ಧವಾಗಿದೆ. ಇಂತಹ ಚಿದ್ದೇಹಕಾರ ಆನಂದಮಯವಯ್ಯ ಅಂತ ಹೇಳಿದ್ದಾರೆ. ಶಬಲ ನಾಮಕ ಬಿಂಬರೂಪಿ ಹರಿಯು ಶರಣ್ಯ ಶರಣಾಗತರನ್ನು ಪೊರೆಯುತ್ತಾನೆ. ಶಾಶ್ವತನು, ಶಶ್ವದೇಕ ಪ್ರಕಾರವಾಗಿ ಒಂದೇ ರೀತಿಯಿಂದ ಇದ್ದಾನೆ ಪರಮಾತ್ಮ. ಶರ್ಕರಾಕ್ಷಸಕ ಸೂಕ್ಷ್ಮಜ್ಞಾನಿಗಳೇ ಸಖನಾಗಿದ್ದಾನೆ. ಸಾಮಸನ್ನುತ ಸಾಮವೇದಾದಿಗಳಿಂದ ಗಾನ ಮಾಡಿ ಸ್ತೋತ್ರ ಮಾಡಿಸಿಕೊಳ್ಳುವನಾಗಿದ್ದಾನೆ. ಸಕಲ ಗುಣಧಾಮ ಜ್ಞಾನಾನಂದಾದಿ ಸಕಲ ಗುಣಪೂರ್ಣನಾಗಿದ್ದಾನೆ. ಸಕಲ ಗುಣಗಳಿಗೆ ಆಶ್ರಯನಾಗಿದ್ದಾನೆ. ಜಗನ್ನಾಥ ವಿಠ್ಠಲ ಜಗತ್ತಿಗೆ ಸ್ವಾಮಿಯಾಗಿರುವಂತಹ, ಒಡೆಯನಾಗಿರುವಂತಹ, ವಿಠ್ಠಲ ರೂಪಿಯಾಗಿರುವಂತಹ ಪರಮಾತ್ಮ ಮೂಲ ನಾರಾಯಣನೇ ಈ ಮಹಿಯೊಳಗೆ ಈ ಲೋಕದಲ್ಲಿ ಅವತಾರ ಮಾಡಿ ಸಕಲ ಸಜ್ಜನರನ್ನು ಸಲಹಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಒಂದೊಂದು ಪದ್ಯದಲ್ಲಿಯೂ ಆ ಪರಮಾತ್ಮನ ಮಹಿಮೆಯನ್ನು ಹೇಳ್ತಾರೆ. ಇಂತಹ ಕರುಣಾ ಸಮುದ್ರನಾಗಿರುವಂತಹ ಪರಮಾತ್ಮ ತನ್ನ ಭಕ್ತರನ್ನು ರಕ್ಷಣೆ ಮಾಡಿದ್ದಾನೆ ಅಂಥೇಳಿ ಹೇಳ್ತಾ ಇದ್ದಾರೆ. ಆದ್ದರಿಂದ ಸರಿಯಾಗಿ ತಿಳಿದುಕೊಂಡು ಅದನ್ನು ತಿಳ್ಕೋಬೇಕು. ಆಮೇಲೆ ಆ ಕರುಣಾ ಸಮುದ್ರತ್ವದ ಬಗ್ಗೆ ತಿಳಿದುಕೊಂಡು ಆ ಪರಮಾತ್ಮನ ಮಹಿಮೆಯನ್ನು ತಿಳಿದುಕೊಂಡು ಪ್ರತಿ ಕ್ಷಣಕ್ಕೆ ಅವನ ಸ್ಮರಣೆಯನ್ನು ಮಾಡ್ತಾ ಇರಬೇಕು. ಪರಮಾತ್ಮ ಈ ರೀತಿಯಾಗಿ ಭೂಮಿಯಲ್ಲಿ ಅವತಾರಗಳನ್ನು ತೆಗೆದುಕೊಂಡು ಸಕಲ ಸಜ್ಜನರನ್ನು ರಕ್ಷಣೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಜಗನ್ನಾಥ ವಿಠ್ಠಲ, ಜಗತ್ತಿಗೆ ಸ್ವಾಮಿಯಾಗಿರುವಂತಹ ಪರಮಾತ್ಮ ಎಲ್ಲರನ್ನೂ ರಕ್ಷಣೆ ಮಾಡಿದ್ದಾನೆ ಅಂತ ಹೇಳ್ತಾ ಇದ್ದಾರೆ. ಹೇಳಿ ಈ ಕರುಣಾ ಸಂಧಿಯನ್ನು ಮುಗಿಸ್ತಾ ಇದ್ದಾರೆ.
ಒತ್ತಿ ವಿಘ್ನಗಳ ಕಳೆದಪ ಮೃತ್ಯುವಿಗೆ ಮರೆ ಮಾಡಿ ಕಾಲನ ದೂತರಿಗೆ ಭೀಕರವ ಪುಟ್ಟಿಸಿ ಸಕಲ ಸಿದ್ಧಿಗಳ ಒತ್ತಿಗೊಳ್ಳಿಸಿ ಮೆನರು ಹೇಕ್ಷಣ ನೃತ್ಯ ಮಾಡುವರವರ ಮನೆಯೊಳು ನಿತ್ಯಮಂಗಳ ಹರಿಕಥಾಮೃತ ಸಾರ ಪಠಿಸುವರ.